ಫಿಫಾ ವಿಶ್ವಕಪ್ನ ಸೆಮಿಫೈನಲ್ಗಳ ಭಾರಿ ಕುತೂಹಲ ಶುರುವಾಗಿದ್ದು ಬದ್ಧ ವೈರಿಗಳ ನಡುವೆ ತೀವ್ರ ಜಿದ್ದಾಜಿದ್ದಿ ಏರ್ಪಡುವ ನಿರೀಕ್ಷೆ ಮೂಡಿಸಿದೆ. ಮೊದಲ ಸೆಮೀಸ್ನಲ್ಲಿ ಫ್ರಾನ್ಸ್ ಹಾಗೂ ಸ್ಪೇನ್ ಎದುರಾದರೆ ಎರಡನೇ ಸೆಮೀಸ್ನಲ್ಲಿ ಅರ್ಜೆಂಟೀನಾ ಹಾಗೂ ಇಂಗ್ಲೆಂಡ್ ಮುಖಾಮುಖಿಯಾಗಲಿವೆ. ವಿಶ್ವ ಬ್ಯಾಂಕಿಂಗ್ನಲ್ಲಿ ಅಗ್ರ 4 ಸ್ಥಾನಗಳಲ್ಲಿರುವ ತಂಡಗಳೇ ಸೆಮೀಸ್ಗೆ ಏರಿರೋದು ಸಹ ವಿಶೇಷವಾಗಿರುವಂಥದ್ದು. ಅಲ್ಲದೆ ಈ 4 ತಂಡಗಳು ಮಾಜಿ ಚಾಂಪಿಯನ್ಗಳೇ. ಹೀಗಾಗಿ ಯಾರಿಗೆ ಮತ್ತೊಮ್ಮೆ ಟ್ರೋಫಿ ಒಲಿಯಲಿದೆ ಎನ್ನುವ ಕುತೂಹಲವೂ ಇದೆ. ಫ್ರಾನ್ಸ್ ಹಾಗೂ ಸ್ಪೇನ್ 2 ವರ್ಷದಲ್ಲಿ ಮತ್ತೊಂದು ಪ್ರತಿಷ್ಠಿತ ಟೂರ್ನಿಯ ಸೆಮೀಸ್ನಲ್ಲಿ ಪರಸ್ಪರ ಎದುರಾಗಲು ಸಜ್ಜಾಗಿವೆ. 2024ರ ಯುರೋಪಿಯನ್ ಚಾಂಪಿಯನ್ಶಿಪ್ನ ಸೆಮೀಸ್ನಲ್ಲಿ ಉಭಯ ತಂಡಗಳು ಸೆಣಸಿದ್ವು. ಸ್ಪೇನ್ 2-1ರಲ್ಲಿ ಗೆದ್ದು ಬಳಿಕ ಚಾಂಪಿಯನ್ ಸಹ ಆಗಿತ್ತು. 2024-25ರ UEFA ನೇಷನ್ ಲೀಗ್ನ ಸೆಮೀಸ್ನಲ್ಲೂ ಕೂಡ ಸ್ಪೇನ್ ಮೇಲುಗೈಯನ್ನ ಸಾಧಿಸಿತ್ತು. ಫ್ರಾನ್ಸ್ ವಿರುದ್ಧ 5-4ರಲ್ಲಿ ಜಯವನ್ನ ಗಳಿಸಿತ್ತು. ಹೀಗಾಗಿ ಫ್ರಾನ್ಸ್ ಈಗ ಸೇಡಿಗೆ ಕಾಯುತ್ತಾ ಇದೆ. ಇಂಗ್ಲೆಂಡ್ ವರ್ಸಸ್ ಅರ್ಜೆಂಟೀನಾ ಈ 2 ದೇಶಗಳ ವಿರುದ್ಧದ ಪಂದ್ಯವು 100% ಬದ್ಧ ವೈರಿಗಳ ನಡುವಿನ ಕಾದಾಟ ಎಂದು ಕರೆಯಬಹುದಾಗಿದೆ. ಅರ್ಜೆಂಟೀನಾ ಹಾಗೂ ಇಂಗ್ಲೆಂಡ್ 1982ರಲ್ಲಿ ಯುದ್ಧದಲ್ಲಿ ಸೆಣಸಿದ್ವು. ಆ ಬಳಿಕ 1986ರ ಫುಟ್ಬಾಲ್ ವಿಶ್ವಕಪ್ನ ಕ್ವಾರ್ಟರ್ ಫೈನಲ್ನಲ್ಲಿ ಉಭಯ ದೇಶಗಳ ಎರಡೂ ಕೂಡ ಎದುರಾಗಿದ್ವು. ಇಲ್ಲಿ ಡಿಯಾಗೋ ಹ್ಯಾಂಡ್ ಆಫ್ ಗಾಡ್ ಗೋಲು ಗಳಿಸಲಾಗಿತ್ತು. ಅದೇ ಪಂದ್ಯದಲ್ಲಿ ಮರಡೋನಾ ಶತಮಾನದ ಶ್ರೇಷ್ಠ ಗೋಲು ಎಂದು ಕರೆಸಿಕೊಳ್ಳುವಂತಹ ಗೋಲು ಬಾರಿಸಿ ಇಂಗ್ಲೆಂಡ್ನನ್ನ ವಿಶ್ವಕಪ್ನಿಂದ ಹೊರಬಿದ್ರು ಕೂಡ 1998ರ ವಿಶ್ವಕಪ್ನಲ್ಲೂ ಈ 2 ದೇಶಗಳ ನಡುವೆ ಕಿತ್ತಾಟ ನಡೆದಿತ್ತು. ಇಂಗ್ಲೆಂಡ್ನ ಡೇವಿಡ್ ಬೆಕಿಂಗ್ಹ್ಯಾಮ್ ಹಾಗೂ ಅರ್ಜೆಂಟೀನಾದ ಡಿಯಾಗೋ ಸಿಮಿಯೋಗೆ ಕಾಲಿನಿಂದ ಒದ್ದು ರೆಕಾರ್ಡ್ಗೆ ಗುರಿಯಾಗಿದ್ರು. ಹಾಗೆ ಈ ಪಂದ್ಯದಲ್ಲಿ ಇಂಗ್ಲೆಂಡ್ ಪೆನಾಲ್ಟಿಯಲ್ಲಿ ಸೋತಿತ್ತು. ಬಳಿಕ 2002ರ ವಿಶ್ವಕಪ್ನಲ್ಲಿ ಬೆಕ್ಹ್ಯಾಮ್ ಬಾರಿಸಿದಂತ ಗೋಲಿನ ನೆರವಿನಿಂದಾಗಿ ಅರ್ಜೆಂಟೀನಾ ವಿರುದ್ಧ ಇಂಗ್ಲೆಂಡ್ ಗುಂಪು ಹಂತದ ಪಂದ್ಯವನ್ನ ಗೆದ್ದಿತ್ತು. ಇನ್ನು ಸೆಮಿಫೈನಲ್ಗಳಲ್ಲಿ ವಿಶ್ವದ ಶ್ರೇಷ್ಠ ಆಟಗಾರರ ನಡುವಿನ ಪೈಪೋಟಿಯು ಕುತೂಹಲಕ್ಕೆ ಕಾರಣವಾಗಿದೆ. ಫ್ರಾನ್ಸ್ ಹಾಗೂ ಸ್ಪೇನ್ ನಡುವಿನ ಪಂದ್ಯದಲ್ಲಿ ಕಿಲಿಯನ್ ಎಂಬಾಪೆ ಹಾಗೂ ಲ್ಯಾಮಿನೆ ಯಮಾಲೆ ಅವರು ಜಿದ್ದಾಜಿದ್ದಿಗೆ ಏರ್ಪಡಲಿದ್ದಾರೆ. ಎಂಬಾಪೆ ಈಗಾಗಲೇ 8 ಗೋಲನ್ನ ಬಾರಿಸಿ ಅತ್ಯುತ್ತಮ ಲಯದಲ್ಲಿದ್ದಾರೆ. ಹಾಗೆ ಯಮಾಲ್ ಗಳಿಸಿರುವುದು ಒಂದೇ ಗೋಲಾದ್ರೂ ಕೂಡ ತಂಡದ ಬಹುತೇಕ ಗೋಲುಗಳಲ್ಲಿ ಅವರ ಪಾತ್ರವಿದೆ.